ಸತತವಾಗಿ 9 ವರ್ಷಗಳಿಂದ ಬುದ್ಧ ಪೂರ್ಣಿಮೆ ಅಂಗವಾಗಿ ಅನ್ನ ಸಂತರ್ಪಣಾ ಸುರೇಶ್ ಎಂ ಹೊಳಕೇರಿ ಅವರು ಮಾಡುತ್ತಾ ಬಂದಿದ್ದು, ಈಗ 10ನೇ ವರ್ಷದ ಅಂಗವಾಗಿ ಮೇ 1ರಂದು ಬುದ್ಧ ಪೂರ್ಣಿಮಾ ಅಂಗವಾಗಿ ಅವರ ಕುಟುಂಬದ ವತಿಯಿಂದ ಈ ಬಾರಿಯೂ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ಗಣೇಶ್ ಹೊಳಕೇರಿ ಅವರು ತಿಳಿಸಿದ್ದಾರೆ. ಇಂದು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬುದ್ಧ ಪೂರ್ಣಿಮೆ ಅಂಗವಾಗಿ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ವಿಧಾನ ಪರಿಷತ್ ಹಾಗೂ ವಿಧಾನಸಭೆ ಸದಸ್ಯರು ಮತ್ತು ಅನೇಕ ಪಕ್ಷದ ಮುಖಂಡರು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಎಂದರು. ಈ ಸುದ್ದಿಗೋಷ್ಠಿಯಲ್ಲಿ ಸುರೇಶ್ ಎಂ ಹೊಳಕೇರಿ, ವಿಜಯ್ ಕುಮಾರ್, ಪ್ರಕಾಶ್ ವಂಟಿ, ಶಿವು ದೊಡ್ಡಮನಿ, ರಾಜೇಶ್ ಗುತ್ತೇದಾರ್, ಪಿಡ್ಡಪ್ಪ ಜಾಲ್ಗಾರ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಪತ್ರಿಕಾ ಮಿತ್ರ ಎಲ್ಲ ಬಂಧುಗಳೇ, ಇವತ್ತಿನ ದಿವಸ ಬುದ್ಧ ಪೂರ್ಣಿಮೆಯ 2570ನೇಯ ಬುದ್ಧ ಪೂರ್ಣಿಮಾ ಅಂಗವಾಗಿ ನಮ್ಮ ಸಹೋದರರು, ನಮ್ಮ ಅಣ್ಣರಾಗಿರುವಂಥ ಸುರೇಶ್ ಹೊಳಕೇರಿಯವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸತತವಾಗಿ 9 ವರ್ಷ ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಗೊಳಿಸ್ಕೊತಾ ಬಂದಿದ್ದಾರೆ. ಈ ಬರುವ 1ನೇ ತಾರೀಕು 10ನೇಯ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆದ ಕಾರಣ ತಾವೆಲ್ಲ ಪತ್ರಿಕಾ ಮಿತ್ರರು ಪತ್ರಿಕಾ ಪ್ರಕಟಣೆ ಮಾಡಬೇಕು. ಅನ್ನ ಸಂತರ್ಪಣೆ ಸಾರ್ವಜನಿಕಗೋಸ್ಕರ ಈ ಬುದ್ಧ ಪೂರ್ಣಿಮೆ ಅಂಗವಾಗಿ ಹೊಂದಿಕೊಂಡಿದ್ದಾಗಿ, ಆದ ಕಾರಣ ಎಲ್ಲರೂ ಜನರಲ್ಲಿ ಕೂಡ ಮನವಿ ಮಾಡಬೇಕಾಗಿತ್ತು. ಅದನ್ನು ತಮ್ಮ ಪತ್ರಿಕಾ ಮುಖಾಂತರವಾಗಿ ಅವರು ಮನವಿ ಮಾಡಬೇಕಂತೇಳಿ ತಮ್ಮ ಇಚ್ಛೆ ಇಟ್ಕೊಂಡು ಇವತ್ತಿನ ದಿವಸ ನಮ್ಮ ಹಿರಿಯರಾದ ಅಣ್ಣಂದಿರಾಗಿಂಥ ಪೆದ್ದಪ್ಪ ಜಾಲ್ಗಾರ್ ಅಣ್ಣವರು, ನಮ್ಮ ಮಾಮನಾಗಿರೋಂಥ ಪ್ರಕಾಶ್ ವಂಟಿ ಅವರು, ನಮ್ಮ ಬ್ರದರ್ ಆಗಿರೋಂಥ ಶಿವಕುಮಾರ್ ದೊಡ್ಡಮನಿ ಅವರು, ಅದೇ ರೀತಿ ನಮ್ಮ ಹಿರಿಯ ಅಣ್ಣರಾಗಿರೋಂಥ ವಿಜಯ್ ಕುಮಾರ್ ಸಂಕ ಅವರು, ಶಿವ್ ದೊಡ್ಡಮನಿ ಅವರು, ರಾಕೇಶ್ ಗುತ್ತೇದಾರ್ ಅವರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಕೈ ಜೋಡಿಸಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ MLAಗಳು, MLCಗಳು, ಇನ್ನಿತರರು, ಹಿರಿಯರು, ಎಲ್ಲ ಯುವ ಮಿತ್ರರು ಎಲ್ಲರೂ ಬರ್ತಾ ಇದ್ದಾರೆ. ವಿಶೇಷವಾಗಿ ಎಲ್ಲ ಪತ್ರಿಕಾ ಮಿತ್ರರಲ್ಲಿ ಒಂದು ಮನವಿ, ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಪತ್ರಿಕಾ ಮಿತ್ರರಿಗೆ ವಿಶೇಷವಾಗಿ ಸನ್ಮಾನ ನಮ್ಮ ಅಣ್ಣಂದರಾಗಿರೋಂಥ ಸುರೇಶ್ ಹೊಳಕೇರಿ ಅವರು ಹೊಂದ್ಕೊಂಡಿದ್ದಾರೆ. ಆದ ಕಾರಣ ತಾವೆಲ್ಲರೂ ಈ ವೇದಿಕೆ ಮುಖಾಂತರನೇ ಅಥವಾ ಈ ಪತ್ರಿಕೆ ಮುಖಾಂತರನೇ ನಾವು ತಮಗೆ ಆಹ್ವಾನ ಮಾಡ್ತಾಯಿದ್ದೀವಿ. ತಾವು ದಯಮಾಡಿ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಜನರಿಗೂ ಕೂಡ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಅವರೆಲ್ಲ ಪ್ರಸಾದ ಸ್ವೀಕರಿಸಲು ತಾವೆಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಪ್ರಕಟ ಮಾಡಿ ಎಲ್ಲರಿಗೂ ಒಳ್ಳೆಯ ಕಾರ್ಯಕ್ರಮ ನಡೆಸ್ಕೊಡ್ಬೇಕಾಗಿ ತಮ್ಮೆಲ್ಲರಿಗೂ ಈ ಸ್ಥಳ ಆಗಿದ್ದು ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಎದುರುಗಡೆ ಸೇರಂ ರೋಡ್ ಹತ್ರ ಇರುತ್ತದೆ. ತಾವೆಲ್ಲರೂ ದಯಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕಾಗಿ ಮನವಿ ವಿಶೇಷ 2570ನೇ ಬುದ್ಧ ಪೂರ್ಣಿಮೆ ಅಂಗವಾಗಿ ಸತತವಾಗಿ ಶ್ರೀ ಸುರೇಶ್ ಹೊಳಕೇರಿ ಅಣ್ಣವರು 9 ವರ್ಷಗಳಿಂದ ಮಾಡಿಕೊಂತ ಬಂದಿದ್ದಾರೆ. ಈ ಸಲನೂ ಅವರು ಬುದ್ಧ ಪೂರ್ಣಿಮೆ ಅಂಗವಾಗಿ ಅವರು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಅವರ ಕುಟುಂಬದ ವತಿಯಿಂದ, ಅವರ ಎಲ್ಲ ಪರಿವಾರ ವತಿಯಿಂದ ಅವರು ಹಮ್ಮಿಕೊಂಡಿದ್ದಾರೆ. ಆದ ಕಾರಣ ಇವತ್ತು ಪತ್ರಿಕಾ ಮಾಧ್ಯಮದ ಮುಖಾಂತರ ಮಾಧ್ಯಮದವರಿಗೆ ನಾವು ಬೇಡಿಕೊಳ್ಳೋದೇನೆಂದರೆ, ಅವರು ಸತತವಾಗಿ 10 ವರ್ಷದಿಂದ ಮಾಡ್ಕೊಂಡು ಬಂದಾರ. ಅವರು ಏನೇ ಕೋವಿಡ್ಗಳನ್ನು ಮಾಡ್ಯಾರ ಸರ್ ಸತತವಾಗಿ. ಈ ಸರ್ನು ಎಲ್ಲ ಮುಖ್ಯ ಅತಿಥಿಗಳನ್ನು ತಾವು ಆಮಂತ್ರಣದಲ್ಲಿ ಕೇಳಿದಾಗೆ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಈ ಸಭೆಗೆ ಬರಲಿದ್ದಾರೆ ಸರ್. ಆದ ಕಾರಣ ದಯವಿಟ್ಟು ಇದು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಸುಂದರನಗರ ಸೇಡಂ ರಸ್ತೆಯಲ್ಲಿ ಇದೆ ಸರ್. ತಾವುಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಸಾರ್ವಜನಿಕವಾಗಿ ಅನ್ನ ಸಂತರ್ಪಣೆ ಇಟ್ಟಿದ್ದಾರೆ ಸರ್. ಆದ ಕಾರಣ ದಯವಿಟ್ಟು ಈ ಪತ್ರಿಕಾ ಮಾಧ್ಯಮದಲ್ಲಿ ನಾನು ವಿನಂತಿಪೂರ್ವಕವಾಗಿ ಬೇಡಿಕೊಳ್ಳೋದಂದರೆ, ಪತ್ರಿಕಾ ಪ್ರಕಟಣೆ ಮೂಲಕ ಸುರೇಶ್ ಅಣ್ಣವರು ಬೇಡಿಕೊಂಡಿದ್ದಾರೆ ಸರ್, ಪತ್ರಿಕಾ ಮಾಧ್ಯಮದಲ್ಲಿ ಪ್ರಕಟಣೆ ಮಾಡಬೇಕಾಗಿ ಮಾನ್ಯರಲ್ಲಿ ವಿನಂತಿಪೂರ್ವಕ. ವಿಶೇಷವಾಗಿ ಪತ್ರಿಕೆ